ಕೆಲ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ನಡೆಯುತ್ತಿರುವುದು ರಾಜ್ಯಗಳಿಗೆ ಬರಬೇಕಾದ ತೆರಿಗೆ ಪಾಲಿನ ವಾರ್ ಯುದ್ಧ. ಆದರೆ ಇವತ್ತು ಅದು ಯಾವ ರೂಪವನ್ನು ಪಡ್ಕೋತು ಅಂತಂದರೆ, ಎರಡು ಕೇಂದ್ರ ಸರ್ಕಾರಗಳ ನಡುವಿನ ಫಲ, ಯಶಸ್ಸು ಅಥವಾ ಸೋಲುಗಳನ್ನು ತೋರಿಸುವ ಕೆಲಸ ನಡೀತು. ಬಹಳ ಮಂದಿ ಕಪ್ಪು ಬೆಳುಪನ್ನು ಬಿಟ್ಬಿಟ್ಟಿದ್ದಾರೆ, ಎಲ್ಲ ಈಗ ಕಲರ್ಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ಕಪ್ಪು ಬಿಳಿ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಒಂದಿಷ್ಟು ಸದ್ದು ಮಾಡಿದೆ. ನಾವು ಎಷ್ಟು ಸ್ವಚ್ಛ ನೋಡಿ ಎಂದು ಬಿಳಿ ಪೇಪರ್ನ ಮೂಲಕ NDAಯು ಅಂದರೆ ಈಗಿನ ಸರ್ಕಾರವು ನೀವೆಷ್ಟು ಹಾಳಾಗೋಗಿದ್ದೀರಿ ನೋಡಿ ಅಂತ ಅವರು ಕಪ್ಪು ಪೇಪರ್ನಲ್ಲೂ ತಂದಿಟ್ಟಿದ್ದಾರೆ. ಇದು ಅವರವರ ಮನಸ್ಸುಗಳಿಗೆ ಸಮಾಧಾನಕ್ಕೆ ಅವರವರು ತಂದುಕೊಂಡಿದ್ದಾರೆ. ಚುನಾವಣೆ ಮತ್ತು ಮತದಾರನ ಮೇಲೆ ಈ ಕಪ್ಪು ಬಿಳಿ ಪೇಪರು ತುಂಬ ವರ್ಕೌಟ್ ಆಗಲ್ಲ. ಕಾರಣ, ತೆರಿಗೆ ವಿಚಾರ ಎಕ್ಸ್ಪ್ಲೈನ್ ಮಾಡೋಕ್ಕೆ ರಾಜಕೀಯ ಪಕ್ಷಗಳಲ್ಲೇ ಜನ ಇಲ್ಲ ಕರೆಕ್ಟಾಗಿ. ಇನ್ನು ಜನಕ್ಕೆ ಯಾರು ಇದನ್ನು ಹೋಗಿ ಹೇಳೋರು ಎಲ್ಲನೂ ವರ್ಕ್ ಆಗಲ್ಲ. ಸ್ಟಿಲ್ ಪಾಲಿಟಿಕ್ಸ್ ಇಸ್ ಪಾಲಿಟಿಕ್ಸ್. ಸೇರಿಗೆ ಸವ್ವ ಸೇರು. ದೇಶದ ಆರ್ಥಿಕತೆ ಕುರಿತಾಗಿ ವಿತ್ತ ಮಂತ್ರಿಗಳು ಲೋಕಸಭೆಯಲ್ಲಿ ಶ್ವೇತಪತ್ರ ಮಂಡಿಸಿದರು. ರಾಜಕೀಯವಾಗಿ ನೀತಿ ನಿರೂಪಣೆ ವಿಚಾರವಾಗಿ NDA ಸರ್ಕಾರ ಸ್ಥಿರವಾಗಿದೆ, ಅದು ಯಾರಿಗೂ ಡೌಟೇ ಇಲ್ಲ. ಆರ್ಥಿಕ ಸ್ಥಿತಿಯ ಬಲವರ್ಧನೆಗೆ ಕ್ರಮ ತಗೊಂಡಿರ್ತಾರೆ ಅಂತ ಹೇಳಿದ್ರು. UPA ಅವಧಿ ಆಡಳಿತಕ್ಕೆ ಹೋಲಿಸಿದ್ರೆ ತಮ್ಮ 10 ವರ್ಷದ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನಾವು ವಿವರಿಸ್ತೀನಿ ತಗೊಳ್ರಿ ಅಂತ ಕೊಟ್ಟರು. ಮೇಡಮ್, ನಾವು ಕರ್ನಾಟಕದಲ್ಲಿ ಬಡಪಾಯಿಗಳು ಕೇಳ್ತಾ ಇರೋದು ಈ ಲೆಕ್ಕ ಅಲ್ಲ ಮೇಡಮ್. ನಮ್ಗೊಂದು 12-13 ರೂಪಾಯಿ ಕೊಡ್ತಿದ್ದೀರಲ್ಲ ಅಂತ ಅದನ್ನ 25 ರೂಪಾಯಿ 26 ರೂಪಾಯಿ ಕೊಡೋಕ್ಕಾಗತ್ತಾ ಅಂತ ನಾವು ಕೇಳ್ತಿರೋದು. ಅದೇನು ಬಿಡ್ಬಿಡಿ, ಇವ್ರು ಯಾವ್ಯಾವುದೋ ಕೊಡ್ತಾರಪ್ಪ, ದೇಶಕ್ಕೆ ತಾನೇ ಕೊಟ್ಟಿರ್ತಾರೆ. ಈ ಶ್ವೇತಪತ್ರದಲ್ಲಿ ಏನಿದೆ ನೋಡೋಣ. ಹಾಗಾದರೆ ಅದು ಸಂಪೂರ್ಣ ರಾಂಗಾ? ನೋ, ಆ್ಯಕ್ಚುಲಿ ಭಾಳ ಒಳ್ಳೆಯದಾಯಿತು ಈ ರೀತಿಯ ಶ್ವೇತಪತ್ರ ಬಂದಿದ್ದು ನನಗೆ. ಯಾಕೆ ಅಂದರೆ ಈ ಕುರಿತು ಆಸಕ್ತಿ ಇರುವ ಜನರಿಗಾದರೂ ಅಧ್ಯಯನಕ್ಕೆ ಮತ್ತು ಚರ್ಚೆಗೆ ಒಂದು ದಾಖಲೆ ಸಿಕ್ಕತ್ತೆ. ಸರಿ ತಪ್ಪುಗಳನ್ನು ತುಲನೆ ಮಾಡುವುದಕ್ಕೆ ಒಂದು ಅವಕಾಶ, ಒಂದು ವೇದಿಕೆ ಅದು. ಹಾಗಾಗಿ ಡ್ಯಾಮ್ ಗುಡ್. ನನ್ನ ಪ್ರಕಾರದಲ್ಲಿ ಈ ಕ್ವಾರ್ಟರ್ಲಿ ಇನ್ಕಮ್ ಅನ್ನು ರಿಪೋರ್ಟ್ ಮಾಡ್ಕೊಂಡು ನಾವು ಕ್ವಾರ್ಟರ್ಲಿ ಫಿಗರ್ಸ್ ಮಾಡ್ಕೋತೀವಿ ಬ್ಯಾಲೆನ್ಸ್ ಶೀಟ್ಗೆ. ಹಾಗೆ ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಜನತೆಯ ಮುಂದೆ 3 ತಿಂಗಳಿಗೊಮ್ಮೆ ಒಂದು ರಿಪೋರ್ಟ್ ಕೊಡಬೇಕು. ನನ್ನ ಪ್ರಕಾರ 3 ತಿಂಗಳು ಸರಿ ಕೊಟ್ಟಿರೋದೆಲ್ಲ ಸರಿನಾ, ಕೊಟ್ಟಿರೋದೆಲ್ಲ ತಪ್ಪ, ಅದು ಬೇರೆ. UPA ಆಳ್ವಿಕೆ ಮೊದಲು ದೇಶದಲ್ಲಿ ಆರೋಗ್ಯಯುತ ಆರ್ಥಿಕತೆ 2004ರಲ್ಲಿ ದೇಶದ ಆರ್ಥಿಕತೆ ಬೆಳವಣಿಗೆ ದರ 8% ಆದರೆ UPA ಆಳ್ವಿಕೆಯಲ್ಲಿ ಅದೆಲ್ಲ ಸರ್ವನಾಶ ಆಗೋಯ್ತು. ಹಿಂದಿನ ಸರ್ಕಾರ ತಂದಿದ್ದ ಆರ್ಥಿಕ ಸರಳೀಕರಣ ಕಡೆಗಣಿಸ್ಬಿಡ್ತು UPA ಅಂದರೆ ಮನಮೋಹನ್ ಸಿಂಗ್ ಸರ್ಕಾರ. ಹಾಗಾಗಿ ದುರ್ಬಳಕೆ ಮಾಡ್ಕೊಂಡ್ಬಿಡ್ತು, ಶಿಸ್ತು ಕಡೆಗಣಿಸಿ ಆಸ್ತಿಗಳನ್ನೆಲ್ಲ ಹೊಡೆದಾಕ್ಬಿಟ್ರು, ಎಲ್ಲ ಹಾಳು ಮಾಡಿಬಿಟ್ರು. ಅವ್ರ ಆಸ್ಪತ್ರೆ ವೆಚ್ಚಗಳು ದುಬಾರಿ ಆಗೋಯ್ತು, ಪ್ರಜೆಗಳಿಗೆ ಭಾರ ಆಗೋಯ್ತು. ಆಸ್ಪತ್ರೆ ವೆಚ್ಚ ಈಗಲೂ ಏನು ಚೀಪ್ ಆಗಿಲ್ಲಪ್ಪ, ಜಾಸ್ತಿನೇ. ನಮಗೆ ಬೆಳಕು ಬರೋವು ಕಾಗದ ಬರೋವೆಲ್ಲ ಬರೀ ಆಸ್ಪತ್ರೆದೇ ಬರ್ತವೆ, ಆರೋಗ್ಯ ಸಂಬಂಧ. ಇರಲಿ. ಬ್ಯಾಂಕಿಂಗ್ ವಲಯದ ಬಿಕ್ಕಟ್ಟು, ವಿದೇಶಿ ಸಾಲ ಪ್ರಮಾಣ ಹೆಚ್ಚಳ, ನಿರಂತರವಾಗಿ ವಿತ್ತೀಯ ಕೊರತೆ ಹೆಚ್ಚುತ್ತಾನೇ ಹೋಯಿತು. ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ, ತುಂಬ ಹೇಳಿದಾರಪ್ಪ ಅಲ್ವಾ. ಈಗ ಮುಂದೇನಂತೆ, ಈಗ ಅದೆಲ್ಲ ಮೀರಿ ನಿಂತಿದ್ದೀವಿ ನಾವು ವೇರ್ ಗಡ್ ಬೆನ್ ತಟ್ಕೊಳ್ಳೋದು ಅಷ್ಟೇ. ಎಸ್, ಅವ್ರೇನು ಹೇಳಿದ್ರು ನೋಡ್ಬಿಡೋಣ ಸರ್. Paper to be laid, table. Honorable Finance Minister. Sir, I rise to lay a white paper on the Indian economy, both in Hindi and English versions. Thank you. ಸರ್, 14ವರೆಗೂ ಹೇಗಿತ್ತು, ಈಗ ಹೇಗಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಒಂದು ಹೇಳ್ತೀನಿ, ಯಾವುದೇ ಒಂದು ಸರ್ಕಾರದಲ್ಲಿ ನಡೆದದ್ದೆಲ್ಲವೂ ತಪ್ಪು, ಯಾವುದೋ ಒಂದು ಸರ್ಕಾರದಲ್ಲಿ ನಡೆದಿರುವುದೆಲ್ಲವೂ ಸರಿ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಸರ್ಕಾರ ಇದ್ರೂ ಸರಿ, ಲೋಪದೋಷಗಳಿರುತ್ತೆ. ನಡೆದಿರುವ ಒಳ್ಳೆಯದು ಕೆಟ್ಟದರ ತುಲನೆ ಮಾಡುವಾಗ, ತೂಕಕ್ಕೆ ಹಾಕುವಾಗ ತಕ್ಕಡಿ ಏರುಪೇರಿರ್ಬೋದು, ಡಿಗ್ರಿ ಕ್ವಶನ್ಸ್. ರೈಟ್. ಯಾಕಂದರೆ ಅವತ್ತಿನ ಕಾಲಕ್ಕೆ ಅದನ್ನು ಹೋಲಿಸ್ತಾರೆ, ಇವತ್ತಿನ ಕಾಲಕ್ಕೆ ಇದನ್ನು ಹೋಲಿಸಬೇಕು. ನಾಳೆ ಮತವನ್ನು ಹಾಕುವಾಗ ಜನ
ಪ್ರಸ್ತುತ ಹಾಲಿ ಇರುವ ಸರ್ಕಾರದ ಸಾಧನೆ ಅಥವಾ ಅದರ ಮೇಲಿರುವ ವಿಶ್ವಾಸ ಅಥವಾ ನಂಬಿಕೆ, ಅದು ಯಾವುದೇ ಕಾರಣಗಳಿಗಿರಬಹುದು, ಆರ್ಥಿಕತೆಯೇ ಅಲ್ಲ. ನಾನು ಹೇಳ್ತಿರೋದು ಆರ್ಥಿಕತೆ ಒಂದೇ ಅಲ್ಲ. ಭಾರತ ಅಮೆರಿಕದ ಜನರ ರೀತಿ ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನೇ ಆಧಾರ ಮಾಡಿಕೊಂಡು ಮತ ಹಾಕುವ ದೇಶವಲ್ಲ. ಬಹುತೇಕ ಯಾರೋ ಒಂದು ಸಣ್ಣ ಪರ್ಸೆಂಟೇಜ್ ಇರ್ಬೋದೇನೋ. ಅಮೆರಿಕ ಹಾಗಲ್ಲ. ಅಮೆರಿಕದ ಜನ ತನ್ನ ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳು ಎರಡನ್ನೂ ಬಹಳ ಗಂಭೀರವಾಗಿ ತಗೊಂಡು ಮತ ಹಾಕ್ತಾರೆ. ಅದೇ ಮುಖ್ಯ. ನಮ್ಮ ದೇಶ ಹಾಗಲ್ಲ. ಹಾಗಾಗಿ ಇದನ್ನೇ ಕಡೆಗಣಿಸ್ತಾರೆ ಅಂತ ಅಲ್ಲ. ಆದರೆ ಜನ ಓಟ್ ಹಾಕೋದು ಆ ಪ್ರಸ್ತುತ ಸರ್ಕಾರದ ಬಗ್ಗೆ ಅವರಿಗಿರುವ ಭಾವನೆಗಳ ಆಧಾರದ ಮೇಲೆ, ಅಭಿಪ್ರಾಯಗಳೇನು ಅಂತ. ಹಾಗಾಗಿ ಮನಮೋಹನ್ ಸಿಂಗ್ ಸರ್ಕಾರದ 10 ವರ್ಷದ ಅವಧಿ ಏನಿತ್ತು 14ರ ಹಿಂದಕ್ಕೆ, 2004ರಿಂದ 14ರವರೆಗೆ ಜನ ಮರ್ತೇ ಹೋಗಿರ್ತಾರೆ. ರಾಜಕಾರಣಿಗಳ ಬಾಯಲ್ಲಿ ಜ್ಞಾಪಕ ಇರುತ್ತೆ. CWG, ಕಾಮನ್ವೆಲ್ತ್ ಗೇಮ್, ಯಾರಿಗಾರು ಜ್ಞಾಪಕ ಇದೆಯಾ? ಈಗ ಇದನ್ನೆಲ್ಲ ಪ್ರಸ್ತಾಪ ಬೋಫರ್ಸ್ ಯಾರಿಗಾರು ಜ್ಞಾಪಕ ಇದೆಯಾ? ಕೇಳಿದ್ವಿ, ಈಗ ಮತ್ತೆ ನೆನಪು ಮಾಡ್ತಿದ್ದಾರೆ ಅಂತ ಅಷ್ಟೇ. ಅದು ಅವ್ರವ್ರ ಬಾಯಲ್ಲಿರುತ್ತೆ ಅಷ್ಟೇ. ಜನದೇವ್ಡು ಗಾನ್ ಫಾರ್ವರ್ಡ್, ಮುಂದೆ ಕೊಟ್ಟೋಗಿರ್ತಾರೆ ಅವ್ರು. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಕರೋನಾನೇ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ, ಅದನ್ನೇ ಮರ್ತ ಅದು ಜ್ಞಾಪಕಿಸ್ಕತೀವ? ನಮ್ಮ ಬುಡಕ್ಕೆ ಬೆಂಕಿ ಬಿದ್ದೋಗಿತ್ತಿಲ್ಲಿ, ಅದನ್ನೇ ಮುಂದೆ. ಹಾಗಾಗಿ ಆ ಅವಧಿ ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಈಗ ಕಂಪೇರ್ ಮಾಡ್ಕೊಂಡು ಈಗಿದು ಚೆನ್ನಾಗಿದೆ ಅನ್ಕೋತಾರೆ. ಈಗ ಜನ ಏನು ಅನ್ಕೊತಿರ್ತಾರೆ ಇಂಪಾರ್ಟೆಂಟ್. ಅದಕ್ಕೆ ಆರ್ಥಿಕತೆ ಒಂದೇ ಕಾರಣ ಅಲ್ಲ ಹೇಳ್ತೀನಿ ನಾನು. ಈ ದೇಶದಲ್ಲಿ ಜನ ಬರೀ ನಿರ್ಮಲಾ ಸೀತಾರಾಮನ್ ಮೇಡಮ್ ವೈಟ್ ಪೇಪರ್ ಇಟ್ಟಿದ್ದಾರೆ, ಇದು ವೈಟ್ ಪೇಪರ್ ಬ್ಯೂಟಿಫುಲ್, ಒತ್ತೋ ಹೋಗಿ ಎತ್ತ ಕಡೆಗೆ ಅಂತ. ಒತ್ತಲ್ಲ ನಮ್ಮ ಜನ ಹಂಗೆ. ಅದೇ ಫ್ಯಾಕ್ಟ್, ಅದನ್ನೇ ಒಪ್ಕೊಳ್ಳಿ. ನಮ್ಮ ಜನ ಹಂಗೆ ಒತ್ತಲ್ಲ. ಅದಕ್ಕೆ ನೂರಾರು ಇತರೆ ಕಾರಣಗಳನ್ನು ಕೆಲವೊಮ್ಮೆ ದೇಶ ಮಟ್ಟದಲ್ಲೂ, ಕೆಲವೊಮ್ಮೆ ರಾಜ್ಯ ಮಟ್ಟದಲ್ಲೂ, ಕೆಲವೊಮ್ಮೆ ಪ್ರಾಂತ್ಯಗಳ ಮಟ್ಟದಲ್ಲೂ, ಕೆಲವೊಮ್ಮೆ ಸ್ಥಳೀಯ ಮಟ್ಟದಲ್ಲೂ ಹಾಕುತ್ತಾರೆ. ಅದೆಲ್ಲವೂ ಕೂಡ ಗಮನಕ್ಕೆ ಬರುತ್ತೆ, ಹಾಕ್ತಾರೆ. ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ಇತ್ತೀಚಿನ ಚುನಾವಣೆಗಳಿಗೆ ಬಂದಾಗ ಗಟ್ಟಿ ನಾಯಕತ್ವವನ್ನು, ಸ್ಥಿರ ಸರ್ಕಾರಗಳು ಇರಲಿ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅದು ಸೇರ್ಕೊಂಡಿದೆ. ಯಾಕೆ ಕಾಂಗ್ರೆಸ್ ಇಲ್ಲಿ ಹೇಳ್ತಿರ್ಲಿಲ್ವಾ? ಅತಂತ್ರ ಸರ್ಕಾರ ಬರಬೇಕು ಅನ್ನೋದೇ ಆ ಕುಮಾರಸ್ವಾಮಿ ಪ್ಲಾನ್ ಅಂತ ಯಾರು? ಸಿದ್ದರಾಮಯ್ಯನವರು ಹೇಳ್ತಿರ್ಲಿ. ಹಂಗಾಗಿ ಸ್ಥಿರವಾಗಿರ್ಬೇಕು ಕಾಂಗ್ರೆಸ್ ಕೊಡಿ ಮತ ಅಂತ ಕೇಳ್ತಿರ್ಲಿ. ಹಾಗೆ ಅವ್ರು ಕೇಳ್ತಾರೆ ಈಗ ಬಿಜೆಪಿಯವರು, ಅತಂತ್ರವಾಗಬಾರದು ಈ ದೇಶ, ಸ್ಥಿರವಾಗಿರಬೇಕು. ಅಂದರೆ ಚೌ ಬಾತ್ ಪಾರ್ಟಿಗಳ ಥರ 26 ಪಾರ್ಟಿ ಸೇರ್ಕೊಂಬಂದು ಮಾಡಿದ್ರೆ ಕೊಡಬೇಡಿ, ಸ್ಥಿರವಾಗಿರಲಿ ಅಂತ ಅವರು ಕೇಳ್ತಾರೆ. ಸ್ವಲ್ಪ ಜನ ಅದನ್ನು ಗಮನಿಸ್ತಿದ್ದಾರೆ ಈಗ, ಸ್ಥಿರ ಸರ್ಕಾರ ಇರಲಿ ಅಂತ. ಹಾಗಿದ್ರೆ ಕಾಂಗ್ರೆಸ್ ಏನು ಹೇಳುತ್ತಂತೆ, ಇವ್ರದ್ದು ಬಿಳಿ ಆಯಿತು, ಈಗ ಕರಿಗೆ ಹೋಗೋಣ. ಹಳೇ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಲ್ಲಿ ಬೆಳೆದು ಬಂದಿರೋ ಪತ್ರಕರ್ತರು ನಾವು. ಆಮೇಲೆ ಕಲರ್ ಆಯಿತು. ನನಗಿನ್ನೂ ನೆನಪಿದೆ, ಒಂದು ದೊಡ್ಡ ಪತ್ರಿಕೆಯಲ್ಲಿ ಮೊದಲನೆಯ ವಾರದ ಇದನ್ನು ಕೊಡ್ತಾರಲ್ಲ, ಅಂದರೆ ಸಂಡೇ ಮ್ಯಾಗ್ಝೀನ್ ಪೇಪರ್, ಮ್ಯಾಗ್ಝೀನ್ ಪೇಪರ್ ಕೊಡ್ತಾರಲ್ಲ, 4 ಶೀಟು 6 ಶೀಟ್ ಥರ. ಅದರಲ್ಲಿ ಕಲರ್ ಆಗಿದ್ದಾಗ ಆ ಪತ್ರಿಕೆಯ ಮೊದಲನೆಯ ಕಲರ್ ಅದರಲ್ಲಿ ಪ್ರಿಂಟ್ ಆಗಿದ್ದಾಗ ನನ್ನ ಆರ್ಟಿಕಲ್ ಬಂದಿತ್ತು ಅಂತ, ಅದು ಏನು ಸಂಭ್ರಮನೋ. ಫಸ್ಟ್ ಆರ್ಟಿಕಲ್ ಫ್ರಂಟ್ ಪೇಜ್ಗೆ ಹಾಕ್ಬಿಟ್ಟಿದ್ರು ಅಂತ, ಅದು ಏನು ಸಂಭ್ರಮ. ಕಲರ್ ಯಾಕಂದರೆ ನಾವೆಲ್ಲ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸನ್ನ ಬ್ಲಾಕ್ ಅಂತ ಮಾಡ್ತಾ ಇದ್ರು, ಮೆಟಲ್ ಮೇಲೆ ಟ್ರಾನ್ಸ್ಫರ್ ಮಾಡಿ, ಅದರಲ್ಲಿ ನೋಡಿದವರು. ಈಗ ವಾಪಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಬಂದಿದ್ದೀವಿ. ಎಷ್ಟು ವಿಚಿತ್ರ ಅಲ್ಲ ಲೈಫು, ಎಲ್ಲ ವಾಪಸ್ ಅಲ್ಲಿಗೆ ಬರುತ್ತೆ. ಎಸ್, ಮೋದಿ ಸರ್ಕಾರ ಶ್ವೇತಪತ್ರ ಹೊರಡಿಸೋ ಮೊದಲೇ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿತು. ಮೋದಿ ಸರ್ಕಾರದ ವಿರುದ್ಧ ವೈಫಲ್ಯಗಳ ಬಗ್ಗೆ ಕಪ್ಪು ಪತ್ರ ಪ್ರಕಟ ಮಾಡಿತು. ಮೋದಿ ಅವಧಿಯ ಈ 10 ವರ್ಷಗಳ ಆಳ್ವಿಕೆ ಅನ್ಯಾಯ ಕಾಲ ಅಂತ ಆರೋಪಿಸಿ ಪೋಸ್ಟರ್ ರಿಲೀಸ್ ಮಾಡಿದ್ರು. ಬೆಲೆ ಏರಿಕೆ ನಿಯಂತ್ರಿಸಿಲ್ಲ, ನಿರುದ್ಯೋಗ ನಿಯಂತ್ರಿಸಿಲ್ಲ, MSP ನಿಗದಿ ಮಾಡಿಲ್ಲ, ರೈತರ ಆದಾಯ ದ್ವಿಗುಣ ಮಾಡಿಲ್ಲ, ಬರೀ ಹಸಿ ಸುಳ್ಳನ್ನ ಹೇಳ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ ಆಸೆ ಆಮಿಷ ಒಡ್ಡಿ ಚುನಾಯಿತ ಸರ್ಕಾರಗಳನ್ನ ಕೆಡವಿ ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಏರ್ತಾ ಇದ್ದಾರೆ. ತನಿಖಾ ಸಂಸ್ಥೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಮೋದಿ ಸರ್ಕಾರ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಆರೋಪಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶ ಹೊರಹಾಕಿದರು. ಇದಕ್ಕೆ ರಾಜ್ಯಸಭೆ ಸಾಕ್ಷಿಯಾಗಿ ಪ್ರಧಾನಿ ಮೋದಿ ತಿರುಗೇಟನ್ನ ಕೊಟ್ಟರು. ಇದು ನಮ್ಮ ಆಡಳಿತಕ್ಕೆ ದೃಷ್ಟಿಬೊಟ್ಟು ಅಂತ ಭಾವಿಸ್ತಾ ಖರ್ಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ಅಂದ್ರು. कोई बच्चा कुछ अच्छी चीज कर लेता है, कोई बच्चा अच्छे कपड़े पहन करके अवसर के लिए तैयार होता है, तो परिवार में एक आध स्वजन आ जाता है, अरे किसी की नजर लग जाएगी, तो ऐसे काला टीका कर देते हैं. आज देश पिछले 10 साल में
समृद्धि के नए नए शिखर सर कर रहा है। भव्य दिव्य वातावरण बना है, उसको नजर न लग जाए, इसलिए काला टीका करने का आज प्रयास हुआ है। मैं उसके लिए भी खड़गे जी का बहुत धन्यवाद करता हूं, ताकि इस हमारी प्रगति की यात्रा को कोई नजर Alright, he has taken it in a very different Positive spirit. way. ಬ್ಲ್ಯಾಕ್ ಪೇಪರ್ ಆ್ಯಂಡ್ ವೈಟ್ ಪೇಪರು ನಾನು ಆಗಲೇ ಹೇಳದಂಗೆ ಜನಮಾನಸದ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀತ್ತು ಇದಾಗತ್ತೆ ಅಂತ ಇಲ್ಲ. ಪರ್ಸೆಪ್ಷನನ್ನು ಬಿಲ್ಡ್ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಮಾಡುವ ಮಾರ್ಗಗಳಷ್ಟೇ. ಮೋದಿ ಸರ್ಕಾರದಲ್ಲಿ ನಡೆದಿರೋದೆಲ್ಲ ರಾಂಗು, ನಡೆದಿರೋದೆಲ್ಲ ರೈಟು, 100% ಮಾರ್ಕ್ಸು ಆ ವಾದಕ್ಕೆ ಪ್ರಕಾರ ಹಾಗಾಗಲ್ಲ. ಅಥವಾ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 100% ರಾಂಗು, ಹಂಗಾಗಲ್ಲ ಮಾಡೋಕ್ಕೆ ವಾದನ. ಬಟ್ ಸ್ಟ್ರಾಂಗ್ ಪಾಯಿಂಟ್ಸ್ ಆಫ್ ದಿ ಲಾಸ್ಟ್ 10 ಇಯರ್ಸಲ್ಲಿ ಏನು, ಒಂದು ಸ್ಟೇಬಲ್ ಗವರ್ನಮೆಂಟು ಇರೋದಂತೂ ಸತ್ಯ, ಅದರಲ್ಲೇನು ಅನುಮಾನ ಇಲ್ಲ. ಸ್ಟ್ರಾಂಗ್ ಎಕನಾಮಿಕ್ ರಿಕವರಿ ಆಗಿದೆ ಕೆಲವು ಕ್ಷೇತ್ರಗಳಲ್ಲಿ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಗುಡ್ ಥಿಂಗ್ಸ್, ಒಳ್ಳೆ ಕೆಲಸಗಳು ಬ್ಯಾಂಕಿಂಗ್ ಸೆಕ್ಟರ್ನಲ್ಲೂ ಡಿಜಿಟಲೈಸೇಷನ್ನಲ್ಲೂ ಇಲ್ಲೆಲ್ಲ ಆಗಿಲ್ಲ ಅಂತ ಯಾರು ಹೇಳಲಿಕ್ಕೆ ಬರಲ್ಲ. ಇನ್ನು ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ವಿದೇಶಾಂಗ ವ್ಯವಹಾರದಲ್ಲಂತೂ ಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನನೇ ಸಿಕ್ಕಿದೆ ಅಂತ ಅನ್ಕೋಬೋದು. ದೇಶದೊಳಗಡೆ ಇರೋರು ನಾವು ಒಪ್ಕೋತೀವೋ ಬಿಡ್ತೀವೋ ಬೇರೆ ವಿಚಾರ, ಬಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದು. ಇನ್ನು ಆರ್ಟಿಕಲ್ 370 ಅಂತಾನೋ, GST ಅಂತಾನೋ, ಅಥವಾ ಟ್ರಿಪಲ್ ತಲಾಕ್ ಅಂತಾನೋ, ಈ ಥರದ್ದೆಲ್ಲ ಸ್ಟ್ರಾಂಗ್ ಡಿಫೆನ್ಸಲ್ಲಿ ರಕ್ಷಣಾ ಪದಾರ್ಥಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರದ್ದು ಒಂದಿಷ್ಟು ಪ್ರಯತ್ನಗಳು ಚೆನ್ನಾಗಿ ನಡ್ಕೊಂಡು ಹೋಗಿರೋದು, ಮುಂದೆ ಅದು ಹೆಂಗೆ ಫಲ ಕೊಡುತ್ತೆ ಬಿಡುತ್ತೆ ಬೇರೆ, ಈ ಥರದ್ದೆಲ್ಲ ಗುಡ್ ಇದೆ. ಝೀರೋ ಅಂತಲ್ಲ ಕಾಂಗ್ರೆಸ್ ಹೇಳ್ದಂಗೆ. ಅಥವಾ ಮೋದಿ ಅಥವಾ ನಿರ್ಮಲಾ ಸೀತಾರಾಮನ್ MDA ಸರ್ಕಾರದ್ದು UPAದು ಮನಮೋಹನ್ ಸಿಂಗ್ ಎಲ್ಲ ಝೀರೋ ಅಂತ ಹಂಗೆ ಅನ್ನಕ್ಕೆ ಬರಲ್ಲ. ಯಾಕಂದರೆ ಈ ಕಾಂಗ್ರೆಸ್ ಹೇಳ್ತಾರೆ ನಮ್ಮದ್ರಲ್ಲಿ ಗ್ರೋತ್ ರೇಟು ಆ ಟೈಮಲ್ಲಿ 8% ಇತ್ತು, ಈಗ ನಿಮ್ಮದು 5 ಚಿಲ್ಲರೆಗೆ ಬಂದು ಕುತ್ಕೊಂಡ್ಬಿಟ್ಟಿದೆ ಅಂತ. ಎಮರ್ಜಿಂಗ್ ಎಕಾನಮೀಸಲ್ಲಿ ನೀವು ಎಲ್ಲವನ್ನು ಎ ಅಂದರೆ ಎ ಗೋಲ್ಸು, ಬಿ ಅಂದರೆ ಬಿ ಗೋಲ್ಸು, ಹಂಗೆ ಮಾಡೋಕ್ಕೆ ಬರಲ್ಲ ಎಕಾನಮಿನಲ್ಲಿ. ಎರಡನೇದು, ಈಗ ಫಾರ್ ಎಕ್ಸಾಂಪಲ್ ಖರ್ಗೆ ಅವರು ಹೇಳಿದ್ರು ಬೆಲೆ ಏರಿಕೆ ನಿಯಂತ್ರಿಸಿಲ್ಲ, ನಿರುದ್ಯೋಗ ನಿಯಂತ್ರಿಸಿಲ್ಲ, MSP ನಿಗದಿ ಮಾಡಿಲ್ಲ, ಎಲ್ಲನೂ ಓಕೆ ಅಂತಲೇ ಇಟ್ಕೊಳ್ಳೋಣ. ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ತೀರ್ಮಾನವಾಗಬೇಕಾದ ಯಾವುದು? ಜನ ತಾನೆ. ಮೋದಿಯ ಮುಖವನ್ನೇ ಇಟ್ಟುಕೊಂಡು ಚುನಾವಣೆಗೆ ಹೋದಂಥ ಮೇ ಬಿ ಯೋಗಿನೂ ಇರ್ಬೋದು, ಉತ್ತರ ಪ್ರದೇಶ, ಅಥವಾ MLAಗಳನ್ನು ಕೆಡವಿ ಸರ್ಕಾರ ಮಾಡಿದ ಆರೋಪಕ್ಕೆ ಗುರಿಯಾಗಿದ್ದ ಮಧ್ಯಪ್ರದೇಶ, ಅಥವಾ ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿ ಇದ್ರೂ ಅದನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದಂತಹ ಕಾಂಗ್ರೆಸ್ಗೆ, ಈ ಥರದ್ದೆಲ್ಲ ಹೇಗೆ ವಿಶ್ಲೇಷಣೆ ಮಾಡೋದು ನಾವು? ಮೋದಿನೇ ಎಲ್ಲದಕ್ಕೂ ಕರ್ಕೊಂಬರ್ತೀರಿ, ಪಂಚಾಯತಿ ಚುನಾವಣೆಗೂ ಕರ್ಕೊಂಬಂದ್ಬಿಡಿ ಅಂತ ಜೋಕು. ಬಟ್ ಆ ಮೋದಿ ಹೋಗಿದ್ದ ಜಾಗದಲ್ಲೋ ಅಥವಾ BJPಯವರು ಅಲ್ಲಿ ಗೆದ್ದು ಬಿಟ್ಟಾಗ ವಾಟ್ ಯು ಕಾಲ್ ಅಂದರೆ ನೀವು ಹೇಳ್ತಾ ಇರೋದು ತಳಮಟ್ಟದಲ್ಲಿ ಜನ ಅದನ್ನು ಒಪ್ಪಿಲ್ಲ ಅಂತ ಅರ್ಥವೋ? ಜನ ಒಪ್ಪದೆ ಅಧಿಕಾರಕ್ಕೆ ಬಂದ ಯಾಕೆ ಎಲೆಕ್ಟ್ ಮಾಡ್ತಾರೆ? ಕೆಲವು ಕಡೆ ಯಾಕಂದ್ರೆ ಎಲ್ಲಿ ಜನಕ್ಕೆ ಅದು ಒಪ್ಪಿರ್ತಾರೋ ಅಲ್ಲಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಈ ಅಂಶಗಳನ್ನು ನೋಡಿಕೊಂಡು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನೆಲ್ಲ ಕಿತ್ತಾಕೋದ್ರು ಅಂತ ಯಾರು ಅನ್ಕೋಬಾರ್ದು. ಅದಕ್ಕೆ ಬೇರೆ ರೀಸನ್ ತುಂಬ ಬೇರೆ ಇದೆ. ದಿ ಪರ್ಸೆಪ್ಷನ್ ಆಫ್ ದಿ ಫಾರ್ಮರ್ ಗವರ್ನಮೆಂಟ್, ಹಿಂದೆ ಇದ್ದಿದ್ದ ಸರ್ಕಾರಕ್ಕೆ ಭಾಳ ಕೆಟ್ಟ ಪರ್ಸೆಪ್ಷನ್ ಬಂತು. ಅದನ್ನು ಅವ್ರು ಬಿಲ್ಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯ್ತು. ಅವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು, ಗ್ಯಾರಂಟಿಗಳನ್ನು ತಂದು ಅದಕ್ಕೆ ಸೇರಿಸ್ಕೊಂಡ್ರು. ಈ ಮಧ್ಯದಲ್ಲಿ JDS BJPಯ ಒಳ ಜಗಳಗಳು, ಗಲಾಟೆಗಳು, ಗೋಜಲುಗಳು ಇವೆಲ್ಲ ವರ್ಕೌಟ್ ಆಯಿತು. ಹಾಗಾಗಿ 135ಕ್ಕೆ ಬಂತು. ಹಾಗಾದರೆ ಕರ್ನಾಟಕದ ಜನತೆ ಬೆಲೆ ನಿಯಂತ್ರಿಸಿಲ್ಲ, ನಿರುದ್ಯೋಗ ನಿಯಂತ್ರಿಸಿಲ್ಲ, MSP ನಿಗದಿ ಮಾಡಿಲ್ಲ ಅಂತ ಓಟ್ ಹಾಕಿದ್ದಾರೆ ಅಂತ ಹೇಳ್ತೀರೋ? ಇದನ್ನ ಎಷ್ಟು ಮಟ್ಟಿಗೆ ಗಮನಿಸಲ್ಲ ಅದು. ಹಾಗಾಗಿ ಈ 2 ಪತ್ರಗಳನ್ನೇ ಯಾರಿಗೋ ಕೊಡಬೇಕಾದ ಸರ್ಟಿಫಿಕೇಟ್ ಅಂತನೂ, ಅಥವಾ ಇನ್ಯಾರಿಗೋ ಯಾರೋ ಕೊಡೋ ಮರಣದಂಡನೆಯ ಪತ್ರ ಅಂತಾನೂ ಆಟಾಡಕ್ಕೆ ಆಗಲ್ಲ. ಎಸ್. ಇನ್ನು ಕರ್ನಾಟಕಕ್ಕೆ ತೆರಿಗೆ ವಿಚಾರಣೆ ಆಗಿತ್ತಲ್ಲ, ಅದಕ್ಕೀಗ ಮೋದಿಯವರು ಟೀಕೆ ಮಾಡಿದ್ರು. ದೇಶದ ಏಕತೆ, ಭದ್ರತೆ, ಬೆದರಿಕೆ ಅಂತೆಲ್ಲ ಹೇಳಿದರು. ನಮ್ಮ ತೆರಿಗೆ ಅಭಿಯಾನ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರು. ಎಲ್ಲರೂ ಅದನ್ನೇ ಹೇಳಿದ್ರು. ನನಗನ್ನಿಸ್ತು, ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಎಲ್ಲ ತೆರಿಗೆ ನಾನು ಕೊಡುವುದು ನನಗೇ ಬರಬೇಕು ಎಂದು ಬಯಸಿದರೆ ನೀನು ದೇಶದ ಭಾಗವಾಗಿ ಚಿಂತನೆ ಮಾಡ್ತಿಲ್ಲ ಅನ್ನೋದು ಸರಿ. ಆದರೆ ನನಗೆ ಬರುತ್ತಿರುವುದು ಸರಿಯೇ ತಪ್ಪೇ ಎಂದು ಕೇಳುವುದು
ದೇಶ ವಿರೋಧಿ ಯಾಕಾದೀತು ಅಂತ ನನಗೆ ನೆನ್ನೆ ಕಾಡ್ತಾ ಇತ್ತು ಪ್ರಶ್ನೆ. ಮೋದಿಯವ್ರ ಭಾಷಣದಲ್ಲೂ ಅದು ಹೌದು. ಅವ್ರ ಆವೇಶದಲ್ಲಿ ಅದನ್ನೆಲ್ಲ ಹೇಳ್ತಾ ಇದ್ರು. ಇವತ್ತದಕ್ಕೆ ಸಿದ್ದರಾಮಯ್ಯನವರು ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನೆನ್ನೆ ಅದಕ್ಕೆ ನಾವು ಹೇಳಿದ್ದು 1000 ಸುರೇಶ್ಗಳು ಬಂದರೂ ಈ ದೇಶ ವಿಭಜನೆ ಆಗಲ್ಲ, ಎದುರ್ಕೋಬೇಡಿ, ಸುಮ್ಮನಿರಿ ಎಲ್ಲರೂ ಅಂತ. ಜನರ ಭಾವನೆ ಅಷ್ಟು ಗಟ್ಟಿಯಾಗಿದೆ ಅದೊಂದು. ಇವತ್ತು ಅವ್ರೇನು ಮಾಡಿದ್ರು ಮುಖ್ಯಮಂತ್ರಿಗಳು, ಹಳೆಯ ಇದನ್ನು ಒಂಚೂರು ಕೆದಕ್ಕೊಂಡ್ರು, ಹೌದು. ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಕೆದಕಿದ್ರು. ಕೆದಕೇನು ಮಾಡಿದ್ರು, ಹೀಗೆ ಮಾಡಿದ್ರು. ಸಿದ್ದರಾಮಯ್ಯವರು ಟ್ವೀಟ್ ಹಾಕಿದ್ರು, ಮಿಸ್ಟರ್ ಮೋದಿ ಇದು ನಿಮ್ಮದೇ, ಓದಿ ಅಂತ. ಅವ್ರು ಓದ್ತಾರ ಬಿಡ್ತಾರ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಕನ್ನಡದಲ್ಲಿ ಹಾಕಿದ್ರ. ಹೌದು ಸರ್. ಕನ್ನಡದಲ್ಲಿ ಹಾಕಿದ್ರೆ ಸಿದ್ದರಾಮಯ್ಯನವ್ರಿಗೆ ಬುದ್ಧಿ ಇಲ್ವ, ಅವ್ರು ಯಾರು ಅವ್ರ ಅಡ್ವೈಸರ್ಗಳಿಗೆ ಕನ್ನಡದಲ್ಲಿ ಹಾಕಿದ್ರೆ ಮೋದಿ ಓದ್ತಾರ. ಅವ್ರಿಗೆ ಟ್ಯಾಗ್ ಮಾಡಿಬಿಡೋದು, ಯಾರೋ ಹೇಳಲಿ ಅಂತ. ಯಾರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು. ಇಂಗ್ಲೀಷಲ್ಲಿ ಹಾಕಬೇಕಾಗಿತ್ತು ಒಂದು. ಆಯ್ತು, ಎಲ್ಲ ಕಡೆ ಏನಂತ ಹಾಕಿದ್ರು, ಇದು ನಿಮ್ಗೆ ಓದಿ ಅಂತ ಹೇಳಿ. ನೀವು ಗುಜರಾತ್ CM ಆಗಿದ್ದಾಗ ಒಂದು ಟ್ವೀಟ್ ಮಾಡಿದ್ದೀರಿ, ಗುಜರಾತ್ ಜನತೆ 60,000 ಕೋಟಿ ತೆರಿಗೆ ಕಳಿಸ್ತಾರೆ, ಆದರೆ ವಾಪಸ್ ಸಿಕ್ಕಿರೋದು ಎಷ್ಟು ನಮಗೆ, ನಾವು ಕೊಡ್ತೀವಿ ಅಂತ ಈಗ ಹೇಳ್ತೀರಿ. ಗುಜರಾತ್ ಏನು ಭಿಕ್ಷುಕ ರಾಜ್ಯವೇ ಅಂತ ನೀವು ಕೇಳಿದ್ರಿ ಸಾರ್. 2012 ಡಿಸೆಂಬರ್ 6ರಲ್ಲಿ ಕೇಂದ್ರ ಹಣಕಾಸು ಆಯೋಗವನ್ನು ಪ್ರಶ್ನೆ ಮಾಡಿದ್ರಿ ನೀವು. ಆಗ ನಿಮಗೆ ನಿಮ್ಮ ಆ ಹೇಳಿಕೆ ದೇಶದ ಏಕತೆ ಭದ್ರತೆ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಅಂತ ಅವ್ರು ಕೇಳಿದ್ದಾರೆ. ಮೋದಿ ಅವರು ಉತ್ತರ ಕೊಟ್ಟಿಲ್ಲ. ಅವ್ರನ್ನ ಟ್ವೀಟು ಅಥವಾ ಯಾವ್ದಾರು ಪಬ್ಲಿಕ್ ಮೀಟಿಂಗಲ್ಲಿ ಉತ್ತರ ಕೊಟ್ಟಾಗ ನೀವು ಮುಂದಕ್ಕೆ ಬರಬೇಕು ವಾಪಸ್ಸು. ಅವ್ರ ರಿಯಾಕ್ಷನ್ ಏನು ಅಂತ. ಸೊ ನನ್ನ ಪಾಯಿಂಟ್ ಈಸ್ ಸಿಂಪಲ್. ಯಾರು ಏನನ್ನ ಬಯಸಿ ಏನನ್ನಾದರೂ ಕೇಳಿದ್ರೆ ಅದು ದೇಶ ವಿರೋಧಿ ಆಗಲ್ಲ. ಮೋದಿಯವರು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ಅದು ದೇಶ ವಿರೋಧಿ ಆಗಲ್ಲ. ಆ ರಾಜ್ಯಕ್ಕೆ ಸಲ್ಲಬೇಕಾದ. ಈಗ ನಮಗೆ ಬರಬೇಕಾದ್ದು ಇಷ್ಟು ಸಾಕೋ, ಅದಷ್ಟೇ ಪ್ರಶ್ನೆ. ಅದು ಪ್ರಶ್ನೆ. ಇದನ್ನ ಗುಜರಾತ್ನ ಮುಖ್ಯಮಂತ್ರಿಯೂ ಆಗಿ ಇಂತಹದೇ ಸಂದರ್ಭಗಳನ್ನು ಬಹಳ ಕಷ್ಟ ಕಾಲಗಳಲ್ಲಿ ಅನುಭವಿಸಿದಂಥ ಮೋದಿಯವರಿಗೆ ಇದು ಆಗತ್ತೆ, ಆಗಬೇಕು ಅವ್ರಿಗೂ. ಈಸ್ ಬೆಟರ್ ಪೊಸಿಷನ್ಡ್ ನನ್ನ ಪ್ರಕಾರ ದ್ಯಾನ್ ಎನಿಬಡಿ. ಮನಮೋಹನ್ ಸಿಂಗ್ ಎಂದೂ CM ಆಗಿರಲಿಲ್ಲ, ಹಾಗಾಗಿ ಒಬ್ಬ CM ಆಗಿ ಅನುಭವಿಸೋ ಸಂಕಷ್ಟಗಳೇನು ಅಂತ ಅವ್ರಿಗೆ ಅರಿವಿರಲಿಲ್ಲ. ಅದು ರಾಜ್ಯಗಳ ಜೊತೆ ಕೇಂದ್ರ ಇದೇ ಅರಿವಿದೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಕರ್ನಾಟಕ ಕೇಳೋದು 70 ರೂಪಾಯಿ ಕೇಳ್ಬಿಡ್ಬೋದು ನಾವು, ಚೌಕಾಸಿ ವ್ಯಾಪಾರದಲ್ಲಿ ಇರಲಿ ಅಂತ. ಆದರೆ ಏನು ಬೆಟರ್ ಮಾಡಬಹುದು, 12-13 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ. ಬರೀ ಕರ್ನಾಟಕಕ್ಕಲ್ಲ, ಎಲ್ಲ ರಾಜ್ಯಗಳಿಗೂ ಆಗಲಿ. ಬಟ್ ಆ ವಿಷಯಕ್ಕೆ ಬರ್ತಾ ಇಲ್ಲ ಸರ್, ಅದಕ್ಕೆ ಬರ್ತಾನೇ ಇಲ್ಲ ಯಾರುವೆ. ಎಲ್ಲ ರಾಜ್ಯಕ್ಕೂ ಆಗಲಿ, ಅದು ಗುಜರಾತೂ ಸೇರಲಿ ಅದರಲ್ಲಿ ಬೇಕಾರೆ. ಎಲ್ಲ ರಾಜ್ಯಗಳು. ಎರಡನೇದು ಬೊಮ್ಮಾಯಿ ಅವ್ರಿಗಿದು ಸದನದಲ್ಲಿ ಮಾತನಾಡಿದ್ರಿ. ಬೊಮ್ಮಾಯಿ ಅವರು 22ರಲ್ಲಿ 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನುದಾನ ಕಡಿತ ಆಗಿರೋದು ಸತ್ಯ. ಈ ಆಯೋಗದ ಅಧ್ಯಕ್ಷರ ಸ್ಪಷ್ಟನೆ ನನಗೆ ಸಮಾಧಾನ ಕೊಟ್ಟಿಲ್ಲ, ಅನುದಾನ ಕಡಿಮೆ ಆಗಿದೆ ಅಂತ ಇವರು ಹೇಳಿದ ಮೇಲೆ ನಮ್ಗೆ ಅನ್ಯಾಯ ಆಗಿದೆ ಅಂತ ತಾನೇ ಅರ್ಥ ಅಂತ ಸಿದ್ದರಾಮಯ್ಯನವ್ರದ್ದು. ಅದಕ್ಕೆ ಒಂದು ಯಾವುದೋ ಒಂದು ಕ್ಲಿಪ್ಪಿಂಗನ್ನು ಇಟ್ಟರು ಕೆಳಕ್ಕವರು. ಇದಕ್ಕೆ ಬೊಮ್ಮಾಯಿ ಇವರು ಉತ್ತರ ಕೊಡ್ಬೋದು, ಯಾಕಂದ್ರೆ ಕನ್ನಡ ಓದ್ತಾರಲ್ಲ, ಹಂಗಾಗಿ ಉತ್ತರ ಕೊಡ್ಬೋದು. ಆ ಅರ್ಥದಲ್ಲಿ ನಾನು ಹೇಳಿರಲಿಲ್ಲ, ಅದು ಕಾಂಟೆಕ್ಸ್ಟ್ ಡಿಫರೆಂಟ್ ಅಂತಾನೆ ಏನಾರು ಒಂದು ಹೇಳ್ಬೋದು, ತಿರ್ಚಿಬಿಟ್ಟಿದ್ದೀರಿ ಅಂತಂದ್ರೂ ಹೇಳ್ಬೋದು. ಮೂರನೇದು, 4 ವರ್ಷದಲ್ಲಿ ಗುಜರಾತ್ ಪಾವತಿಸಿದ ತೆರಿಗೆ ಕಳೆದ 4 ವರ್ಷದಲ್ಲಿ 7.8 ಲಕ್ಷ ಕೋಟಿ. 4 ವರ್ಷದಲ್ಲಿ ಕರ್ನಾಟಕ ಪಾವತಿಸಿರುವ ತೆರಿಗೆ 14 ಲಕ್ಷ ಕೋಟಿ, ಡಬಲ್. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 1.32 ಲಕ್ಷ ಕೋಟಿ ಕೊಟ್ಟಿದ್ದರೆ ಗುಜರಾತ್ಗೆ 1.40 ಲಕ್ಷ ಕೋಟಿ ಕೊಟ್ಟಿದೆ. ಗುಜರಾತ್ ಹಾಗಾದರೆ ಹಿಂದುಳಿದ ರಾಜ್ಯನ ಅಂತ ಕುಮಾರಸ್ವಾಮಿಯವರು CM ಆಗಿದ್ದಾಗ ಒಂದು ಟ್ವೀಟ್ ಮಾಡಿದ್ರಂತೆ. ಅದನ್ನು ಈಗ ಹಂಚ್ಕೊಂಡಿವರು ಸುಳ್ಳಿನ ವಿಚಾರದಲ್ಲಿ ಮೋದಿ ಜೊತೆ ಕುಮಾರಸ್ವಾಮಿ ಪೈಪೋಟಿಗೆ ಇಳಿದಂಗಿದೆ ಅಂತ ಈಗ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ಈ ಮೂರಕ್ಕೂ ಉತ್ತರ ಕೊಡಬೇಕಾದವರು ಕೊಟ್ಟರೆ ತನ್ನ ಮುಂದೆ ಇಡಬಹುದು. ಈ ಮೂರನ್ನು ನೋಡಿದ ಮೇಲೆ, ಕೇಳಿಸಿಕೊಂಡ ಮೇಲೆ ನಿಮಗೇನು ಅನಿಸುತ್ತೆ ಹಾಗೆ ಅರ್ಥ ಮಾಡ್ಕೊಳ್ಳಿ, ಅದು ಜನರಿಗೆ ಬಿಡೋದು. ಎಕ್ಸಾಕ್ಟ್ಲಿ. ನಾನು ಈಗಲೂ ಹೇಳ್ತೀನಿ, ಕೇಂದ್ರ ಸರ್ಕಾರ ಪರ್ಫಾರ್ಮ್ ಮಾಡೋ ರಾಜ್ಯಗಳ ವಿಚಾರದಲ್ಲಿ ಒಂದು ಬೆಟರ್ ಥಾಟ್ ಪ್ರಾಸೆಸ್ಸನ್ನು ಬೆಳೆಸ್ಕೊಳ್ಳೇಬೇಕು. ಪರ್ಫಾರ್ಮ್ ಮಾಡೋರಿಗೆ ಒಂದು ಇನ್ಸೆಂಟಿವ್ ರೀತಿಯಲ್ಲಾದರೂ ಎನ್ಕರೇಜ್ಮೆಂಟನ್ನು ಮಾಡಿ ಅವ್ರನ್ನ ಇನ್ನಷ್ಟು ಪರ್ಫಾರ್ಮ್ ಮಾಡೋ ಹಂಗೆ ಮಾಡಬೇಕು. ಇಲ್ಲದೇ ಇದ್ದರೆ ಇದು ಒಳ್ಳೆ ಲಕ್ಷಣ ಅಲ್ಲ. ನಿನ್ನೆ ಅವರೇ ಹೇಳ್ದಂಗೆ ದೇಹದ ಯಾವ ಭಾಗಕ್ಕೆ ಗಾಯ ಆದರೂ ಗಾಯನೇ. ಈ ಮಧ್ಯದಲ್ಲಿ ಯಾರಾದರೂ ಕೊಂಕು ತೆಗೆದ್ರೆ ದೇಶ ವಿಭಜನೆ ಕತ್ತರಿಸಾಕಿ ಡೆಮೊಕ್ರೆಟಿಕಲಿ, ವಯಲೆಂಟ್ ಆಗಲ್ಲ ಹೇಳ್ತಿರೋದು. ಆದರೆ ಅದನ್ನು ಯಾರೋ ಹೇಳಿದ್ರು ಅಂತಲೇ ಅದನ್ನೇ ಗುರಾಣಿ ಮಾಡ್ಕೊಂಬಿಟ್ರೆ ರಾಂಗ್. ಇವತ್ತು
ನಮ್ಗೆ ಉತ್ತರ ಇಲ್ಲದೆ ಇದ್ದಿದ್ದು 12-13 ರೂಪಾಯಿ ಹೌದಾ ಅಲ್ವಾ ಅನ್ನೋದಷ್ಟೇ. ಇವತ್ತಿನ ಇದು ನಾಳೆ ರಿಪೇರಿ ಆಗಲಿಕ್ಕಿಲ್ಲ. ಫೇರ್, ಇಟ್ಸ್ ಓಕೆ. ನಾಳೆ ನಾಳಿದ್ದಕ್ಕೆ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಫೈನಾನ್ಸ್ ಕಮಿಷನ್ದನ್ನ. ಮುಂದಿನ ಇಟ್ಸ್ ಆಲ್ ರೈಟ್. ಹಂತಗಳಲ್ಲಿ ಆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮನಸ್ಥಿತಿಗಾರು ಬರಬೇಕಲ್ಲ ನಾವು. ಅದನ್ನ ಒಪ್ಕೊಳ್ಳೋದಕ್ಕೆ ಇವತ್ತಲ್ಲ ನಾಳೆ ಅದೇ ಬರಲ್ಲ ಅಂತಂದ್ರೆ ದ್ಯಾಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್. ಆಗ ಅದನ್ನ ಒಪ್ಕೊಂಡಂತ ಆಗ್ಬಿಡುತ್ತಲ್ವ ಎಸ್, ಒಂದು ವಿರಾಮಕ್ಕೆ ಹೋಗೋಣ, ಹಾಂ ಸರ್. ಹೋಗಿ ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಉಳಿದ ಕತೆ ಏನಿದೆ. ರಾಹುಲ್ ಗಾಂಧಿಯವರು, ಈ ರಾಹುಲ್ ಗಾಂಧಿಗೆ ರಿಸರ್ಚ್ ಮಾಡಿಕೊಡೋರಿಗೆ ಹಾಂ ಸರ್. ಈ ಸಿದ್ದರಾಮಯ್ಯನವರ ಹತ್ರ ಇರೋಂತಹ ಸಂಶೋಧಕರೇನಿದ್ದಾರೆ ಅವ್ರು ಕರೆಸ್ಬಿಟ್ಟು 4-6 ವಾರ ಟ್ರೈನಿಂಗ್ ಕೊಡೋಕ್ಕಾಗತ್ತಾ? ಹೌದಾ? ಕೊಡಿಸ್ಬೇಕು ಅಂತ ನನ್ನ ವಾದ. ಇಲ್ಲಿಂದಾನೇ ಟ್ರೈನಿಂಗ್ ಕೊಡಿಸ್ಬೇಕು. ಅವ್ರು ಕರೆಸ್ಕೋಬೇಕು ಬೆಂಗಳೂರಿಗೆ. ಅವರು ರಾಹುಲ್ ಗಾಂಧಿಗೆ ಸಂಶೋಧನೆ ಮಾಡ್ಕೊಡೋರು ಇದಾರಲ್ಲ, ಅವ್ರನ್ನ ಕರ್ಸ್ಕೊ, ಅವ್ರನ್ನ ಬೆಂಗಳೂರಿಗೆ ಕರೆಸಿ ಈ ಸಿದ್ದರಾಮಯ್ಯನವ್ರ ಸುತ್ತಲೂ ಯಾರೋ ಸಂಶೋಧನೆ ಮಾಡೋರ್ಗೆ ಫೀಡ್ ಮಾಡ್ತಿದಾರಲ್ಲ ಕೆಲವೆಲ್ಲ, ಅವ್ರ ಹತ್ರ ಒಂದು 4 ವಾರ ಟ್ರೈನಿಂಗ್ ಕೊಡಿಸ್ರಪ್ಪ. ಯಾಕಿಂಗೆ ಶುದ್ಧ ಇದಕ್ಕೆ ಸಿಗಾಕೋತಾರೆ ಹೋಗಿ ಹೋಗಿ.